ಯಾರಾದ್ರೂ ರೀ ರಿಲೀಸ್ ಅಂತ ಹೇಳ್ತಾರ ಸರ್? ಇದೇ ಹೊಸ ಮೂವಿ ಬಂದಿದೆ ಬಾಸ್ದು. ಇದೇ 17ನೇ ತಾರೀಕು ಬಾಸ್ದು ಬರ್ತಡೇ ಇದೆ. ಅವ್ರನ್ನ ಮಿಸ್ ಮಾಡ್ಕೊಂತೀವಿ. ಆದ್ರೂ ಮೆನಿ ಮೋರ್ ಹ್ಯಾಪಿ ರಿಟರ್ನ್ ಆಫ್ ದ ಡೇ ಬಾಸ್. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಬಾಸ್. ಸೂಪರ್ ಆಗಿತ್ತು. ಸೂಪರ್ ಆಗಿತ್ತು. ಮತ್ತೆ ಈ ತರ ಫಿಲಂ ಬರಲ್ಲ, ಮತ್ತೆ ಅಂತ ವ್ಯಕ್ತಿನೂ ಬರಲ್ಲ. ಅಪ್ಪು ಬಾಸ್ಗೆ ಜೈ. ಹೌದು, ನಾವು ಅವಾಗ 23 ಮುಂಚೆ ಫಸ್ಟ್ ಡೇ ಅವಾಗಲೇ ನೋಡಿದ್ದು. ಅವಾಗೆಲ್ಲ ಅಣ್ಣೋರಿದ್ರು, ಅಪ್ಪೂರು ತುಂಬ ಚೆನ್ನಾಗಿ ಇದು ಮಾಡಿದ್ರು. ಬಟ್ ಇವಾಗ ಸ್ವಲ್ಪ ಫೀಲ್ ಆಗುತ್ತೆ. ಆದರೂ ಎಲ್ಲೋ ಒಂದು ಮನಸ್ಸಲ್ಲಿ ಅಪ್ಪೂರು ಎಲ್ಲೋ ಇದ್ದಾರೆ ಅನ್ನೋ ಒಂದು ಭಾವನೆ ಇದೆ. ಆದರೆ ಆ ಕ್ರೇಜಲ್ಲಿ ಇನ್ನೂ ಇದೆ. ಅವಾಗಲೇ ನೋಡಿದ್ರೆ ಆ ಕ್ರೇಜು ಇನ್ನೂ ಹಾಗೇ ಇದೆ. ಬಟ್ ಆದರೂ ಒಂಥರ ಖುಷಿ ಆಗುತ್ತೆ. ತುಂಬಾ ಖುಷಿ ಆಯ್ತು ಅಪ್ಪುನ ಸ್ಕ್ರೀನ್ ಮೇಲೆ ನೋಡಕ್ಕೆ. ವಿ ವಿಶ್ ಹಿಮ್ ಅ ವೆರಿ ಹ್ಯಾಪಿ ಬರ್ತ್ಡೇ. ಲಾಂಗ್ ಲಿವ್ ಅಪ್ಪು. ಥ್ಯಾಂಕ್ ಯು. ಮೂವಿ ಹೊಸ ಫಿಲಮ್ ಏನಿದೆ ಅದಕ್ಕಿಂತ ಕ್ರೇಜ್ ಆಗೇ ಇದೆ. ಎಲ್ಲರಿಗೂ ಗೊತ್ತಿರೋ ವಿಷಯ ಇದು. ಹೊಸ ಫಿಲಮ್ ಏನು ಜನ ರೂಪಿದ್ರು ಅದಕ್ಕಿಂತ ಹೆಚ್ಚಾಗಿ ಜನ ತುಂಬೋರು ಇಲ್ಲಿ. ಈ ಮೂವಿ ಹೊಸ ಫಿಲಮ್ಗಿಂತ ಹೆಚ್ಚಾಗಿ ಅದ್ದೂರಿಯಾಗಿ ಯಶಸ್ವಿಯಾಗಿ ಪ್ರದರ್ಶನ ಆಗುತ್ತೆ. ರೋಡಿಸಮ್ ಎಲ್ಲ ಬಿಟ್ಟು ಲವ್ ಮಾಡಕ್ಕೆ ಹೇಳಿರಿ. ರಿಲೀಸ್ ಅನ್ಸಲ್ಲ, ಇದು ಹೊಸ ಮೂವಿ ಅನಿಸ್ತಾ ಇದೆ ನಮ್ಗೆ. ದಿವಸ ಇವತ್ತು ಅಪ್ಪು ಫಿಲಮ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಇದು ರಿಲೀಸ್ ಅಲ್ಲ, ಇದು ರಿಲೀಸ್ ಅನ್ಕೋಬೇಕು. ಯೂತ್ಗೆ ಇದು ಒಳ್ಳೆ ಮೂವಿ. ಅವರೆಲ್ಲ ಬಂದು ಥಿಯೇಟ್ರಲ್ಲಿ ನೋಡಬೇಕು. ಅವರ 50ನೇ ವರ್ಷ ಹುಟ್ಟುಹಬ್ಬಕ್ಕೆ ಒಳ್ಳೆ ಫಿಲಮ್ನ ಕೊಟ್ಟಿದ್ದಾರೆ. ಅಶ್ವಿನಿ ಮೇಡಮ್ಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಅಪ್ಪು ಯಾವತ್ತಿದ್ರು ಬಾಸೇ ಅಲ್ವಾ? ಸೊ ಸೂಪರ್ ಆಗಿದೆ ಮೂವಿ, ಮಾತ್ರ ಮಸ್ತಾಗಿದೆ. ಎಲ್ಲ ಅಭಿಮಾನಿಗಳೇ. ಇಷ್ಟು ಜನ ಗಳಿಸಿದ್ದಾರೆ ಅಂದ್ರೆ ಅದೇ. ಇವಾಗ ತಾನೇ ಅಪ್ಪು ಫಸ್ಟ್ ಶೋ ನೋಡ್ಕೊಂಡ್ ಬಂದ್ವಿ. ಸೊ ನಾನು ಅವಾಗ ಸಣ್ಣ ಹುಡುಗ, ನೋಡಕ್ ಆಗಿರ್ಲಿಲ್ಲ ಫಸ್ಟ್ ಡೇ. ತುಂಬಾ ಖುಷಿ ಆಯ್ತು. ದೇವ್ರನ್ನ ಮತ್ತೆ ಕಣ್ತುಂಬ್ಕೊಂಡ್ವಿ. ಐ ಆಮ್ ವೆರಿ ಹ್ಯಾಪಿ. ಆ ಕ್ರೇಜು, ಆ ಫೈಟಿಂಗ್ ಸೀನಲ್ಲಿ ಗೂಸ್ ಬಂಪ್ಸ್ ಎಲ್ಲ ಬಂತು. ಸಾಂಗ್ ಮಾತ್ರ ಅಲ್ಟಿ. ಇವಾಗಲೂ ಫ್ರೆಶ್ ಆಗಿ ಕೇಳ್ದಂಗಿದೆ. ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ಅವೆಲ್ಲ ನಾವು ಯೂಟ್ಯೂಬ್ನಲ್ಲಿ ಎಲ್ಲ ಥರ ನೋಡ್ತಾ ಇದ್ವಿ. ಸೊ ಎಕ್ಸ್ಪೀರಿಯನ್ಸ್ ಮಾತ್ರ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅಲ್ಟಿ. ಐ ಆಮ್ ವೆರಿ ಹ್ಯಾಪಿ. ಅಪ್ಪು ಅವ್ರು ಎಲ್ಲೂ ಹೋಗಿಲ್ಲ, ನಮ್ಮ ಅಕ್ಕಪಕ್ಕನೇ ಇರ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಫಿಲಮ್ ವಾಪಸ್ ರಿಲೀಸ್ ಆಗಿದೆ. ಮೂವಿನ ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೀವಿ. ಸಕ್ಕತ್ತಾಗಿತ್ತು. ದೇವ್ರ ದರ್ಶನ ನೋಡ್ಕೊಂಡ್ಬಿಡ್ಬೇಕು ಸರ್. ಏನು ಹೇಗಿತ್ತು ಅಂತ ಕೇಳ್ಬಾರ್ದು ಸರ್, ಸೆಲೆಬ್ರೇಟ್ ಮಾಡಬೇಕು. ಹೋಗಿ ನೋಡಿ, ಕುತ್ಕೊಳ್ಳೋಕೆ ಜಾಗ ನಿಂತ್ಕೊಂಡು ನೋಡಿದೀವಿ. ಅಷ್ಟು ಫುಲ್ ಕ್ರೇಜ್ ಇತ್ತು. ಹೋಗಿ ನೋಡಿ ನೀವು. ಎಂಜಾಯ್ ಮಾಡಿದ ಜೊತೆಗೆ ತುಂಬಾ ನೋವು ಆಯ್ತು. ವೆರಿ ಹ್ಯಾಪಿ. ಮುಂಚಿತವಾಗಿ ಅಪ್ಪುಗೆ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತೆ ಬೇಗ ಬಂದ್ಬಿಡಿ ಅಪ್ಪು ಅಂತ ಅಷ್ಟೇ ತಿಳ್ಕೊಂತೀನಿ. 25 ವರ್ಷದ ಹಿಂದೆನೆ ನಗುವಿನ ಒಡೆಯ ಸರ್ ಅವರು. ಯಾವತ್ತಿದ್ರು ಫಾರ್ ಅಪ್ಪು ಫಾರ್ ಎವರ್. ಪರಮಾತ್ಮನ ನಗುನೇ ನಗು. ಇವಾಗಲ್ಲ, ಇನ್ನೂ 100 ವರ್ಷ ಹೋದ್ರು ಪುನೀತ್ ರಾಜ್ಕುಮಾರ್ ಕ್ರೇಜ್ ಮಾತ್ರ ಹೋಗಲ್ಲ. ಒಂದು ಆಸೆ ಇತ್ತು ಸರ್, ಮೂವಿ ಥಿಯೇಟರ್ ನೋಡ್ಬೇಕನ್ನೋ ಅದೃಷ್ಟ ಇತ್ತು. ಇವಾಗ ನೋಡಿದೀವಿ. 15 ಬರ್ಡೇಗೆ ಮಿಲನ ರಿಲೀಸ್ ಆಗಬೇಕು. ಮೊದಲನೇದಾಗಿ ಅಶ್ವಿನಿ ಮೇಡಮ್ಗೆ 44ನೇ ಹಬ್ಬದ ಹುಟ್ಟುಹಬ್ಬದ ಶುಭಾಶಯಗಳು. ಇವರನ್ನು ಗೆದ್ದ ಮಾತ್ರಕ್ಕೆ ನೀನು ಅಜೇಯನಲ್ಲ, ತಾಕತ್ತಿದ್ರೆ ನನ್ನ ಮೇಲೆ ಗೆಲ್ಲು ಅಂತ ಮತ್ತೆ ರೀ ಎಂಟ್ರಿ ಕೊಟ್ಟಿದ್ದಾರೆ. ಎಲ್ಲ ಕನ್ನಡ ಜನತೆಗೂ ಬಂದು ಸಿನಿಮಾ ನೋಡಿ ಕನ್ನಡ ಚಿತ್ರ ತುಂಬಾ ಎಂಜಾಯ್ ಮಾಡಿದ್ವಿ ಸರ್. 100% ಎಂಜಾಯ್ ಮಾಡಿದ್ವಿ. ಅಂದ್ರೆ ಇವಾಗ ನೆಕ್ಸ್ಟ್ ಶೋಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಫುಲ್ ಎಂಜಾಯ್ ಮಾಡೋಣ. ಅಪ್ಪು ಲೋಕಲ್ ಇಲ್ಲೇ ಇರ್ತಾರೆ, ಎಲ್ಲೂ ಹೋಗಲ್ಲ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಫಸ್ಟ್ ಡೇ ಫಸ್ಟ್ ಶೋ ಬಂದಿದ್ದೀವಿ ನಾವು. ಹೌದು, ನಮ್ಮ ಹಸ್ಬೆಂಡ್ ಜೊತೆ. ಸೂಪರ್ ಆಗಿತ್ತು ಸರ್. 22 ವರ್ಷ ನಂತರ ನೋಡ್ತಾ ಇದ್ದೀನಿ. ಅವಾಗ ನೋಡಿರ್ಲಿಲ್ಲ, ಇವಾಗೇ ನೋಡ್ತಾ ಇರೋದು ಫಸ್ಟ್ ಟೈಮ್ ಥಿಯೇಟರ್ ಅಲ್ಲಿ. ಜಾಸ್ತಿ ಆಗಿದೆ. ದಿನ ಹೆಚ್ಚಾಗುತ್ತಲ್ಲ. ಅಪ್ಪು ಬರ್ಡೇ ಬಂತು ಅಂದ್ರೆ ನಮ್ಗೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಅವ್ರು ಸೆಲೆಬ್ರೇಷನ್ ಮಾಡಬೇಕು ಅಂತ. ಹಂಗೆ ಇದು ದಿನ ಹೆಚ್ಚಾಗ್ತಾ ಹೋಗುತ್ತೆ. ಇವ್ರಿಗೆ ಹೆಂಗೆ ಅಂದರೆ ಅಭಿಮಾನಿಗಳು ಜಾಸ್ತಿ ಆಗ್ತಿರೋದು ಕಡಿಮೆ ಆಗಲ್ಲ ಇವ್ರಿಗೆ. ರಾಜಕುಮಾರನಿಗೆ ಸೈನ್ಯದ ಬರವೇ ಅಷ್ಟೇ. ಅದು ಜನಗಳ ಒಪ್ಪುಗೆ, ದೇವರ ಮೆಚ್ಚುಗೆ, ನಮ್ಮ ಪ್ರೀತಿಯ ಅಪ್ಪು ಅಷ್ಟೇ. ನಾವು ಹುಟ್ಟೇ ಇರಲಿಲ್ಲ ಆಗ ಬಿಡಿ, 22 ವರ್ಷ ಹಿಂದೆ. ಸೊ ಏನಿಲ್ಲ, ಇದೇ ಕ್ರೇಜ್ ಬಿಡಿ, ಎಲ್ಲ ಕಡೆನೂ ಇದ್ದೇ ಇರುತ್ತೆ. ಅಪ್ಪು ಬಾಸ್ ಫಾರ್ ಎವರ್. ಸರ್, ನಾನು 2002 ಸಿನಿಮಾ ರಿಲೀಸ್ ಆದಾಗ ನಾನು 1 ವರ್ಷ ಏನೋ ಆಗ್ಬಿಟ್ಟಿದ್ದು ನಾನು. ಇವಾಗ ಅದಕ್ಕೆ ನೋಡ್ಲೇಬೇಕು ಅಂತಾನೆ ಬಂದಿದ್ದು. ಅವ್ರು ಯಾವ ಪಿಕ್ಚರ್ ರಿಲೀಸ್ ಆದ್ರೂ ಹೋಗಿ ನೋಡ್ತೀವಿ, ಅದರಲ್ಲ ಪ್ರಾಬ್ಲಮ್. ರೀ ರಿಲೀಸ್ ತರ ಅನಿಸ್ತಿದ್ಯಾ? ಎಲ್ಲ ಕಡೆ ಸೋಲ್ಡ್ ಔಟ್, EMS ಸಿಗ್ತಿಲ್ಲ, ಆ ಲೆವೆಲ್ ಬೇಡಿಕೆ.
ಇನ್ನು 50 ವರ್ಷ ಅಲ್ಲ, ಇನ್ನು 50 ವರ್ಷ ಯೂಸ್ ಆದರೂ ನಾವು ಬದುಕಿದ್ರೆ ಇದೇ ಥರ ಸೆಲೆಬ್ರೇಟ್ ಮಾಡ್ತೀವಿ. ಇನ್ನು ಮುಂದೆ ಬರೋ ಜನ್ರೇಷನ್ಸು ಅವ್ರು ಏನು ಅಂತ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಯಾರೇ ಬರಲಿ ಅವ್ರ ರೇಂಜಿಗೆ ಯಾರು ಬರಲ್ಲ.